ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್ ಅಲ್ಲ ಹಳೆದ. ಸೊ ಇವತ್ತಿನ ವಿಡಿಯೋ ಒಳಗೆ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಭಾಳ ಜನಕ್ಕೆ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಏನಂತ ಗೊತ್ತು, ಬಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಒಳಗೆ ನಾನು ಡೀಟೇಲ್ ಆಗಿ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಏನು, ಫ್ರೀಲ್ಯಾನ್ಸಿಂಗ್ ಮಾಡ್ಬೇಕೋ ಬ್ಯಾಡವೋ, ಫ್ರೀಲ್ಯಾನ್ಸಿಂಗ್ ಒಳಗೆ ಅಡ್ವಾಂಟೇಜಸ್ ಏನದಾವು, ಡಿಸ್ಅಡ್ವಾಂಟೇಜಸ್ ಏನದಾವು, ಅಕಸ್ಮಾತ್ ನಾವೇನಾರ ಜಾಬ್ ಮಾಡಕತ್ರ ಅದನ್ನ ಬಿಟ್ಟು ಫ್ರೀಲ್ಯಾನ್ಸಿಂಗ್ ಮಾಡೋದು ಸೂಕ್ತ ಹೌದಾ ಅಲ್ಲ, ಅಂಡ್ ಜಾಬ್ಗೂ ಫ್ರೀಲ್ಯಾನ್ಸಿಂಗ್ಗೂ ಇರೋ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅಂಡ್ ಎರಡರ ಮಧ್ಯೆ ಡಿಫರೆನ್ಸ್ ಏನೈತಿ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಭಾಳ ಜನಕ್ಕೆ ಫ್ರೀಲಾನ್ಸರ್ ಆಗ್ಬೇಕಂತ ಆಸೆ ಇರೈತಿ, ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ಮೊದಲನೇದಾಗಿ ಫ್ರೀಲಾನ್ಸಿಂಗ್ ಅಂದ್ರೆ ಏನು? ಫ್ರೀಲಾನ್ಸಿಂಗ್ ಅಂದ್ರೆ ನಿಮ್ಮ ಹತ್ರ ಇರೋ ಸ್ಕಿಲ್ ಅಥವಾ ಸರ್ವಿಸಸ್ನ ಕ್ಲೈಂಟ್ಗೆ ಪ್ರೊವೈಡ್ ಮಾಡಿ ಅದ್ರ ಬದಲಾಗಿ ಹಣ ಚಾರ್ಜ್ ಮಾಡೋದು, ಅಂದ್ರೆ ರೊಕ್ಕ ಇಸ್ಕೊಳ್ಳೋದಕ್ಕೆ ಫ್ರೀಲಾನ್ಸಿಂಗ್ ಅಂತ ಹೇಳ್ತಾರೆ. ಈಗ ಭಾಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೂರಾಗ ಒಂದು ಹುಡುಗಿದ್ದ, ಅವಂಗ ವಿಡಿಯೋ ಎಡಿಟಿಂಗ್ ಸ್ಕಿಲ್ ಬರ್ತೈತಿ. ಸೊ ಅವ ಏನ್ ಮಾಡ್ತಾನಂದ್ರೆ ಬೇರೆ ಬೇರೆ ಕಡೆಯಿಂದ ಪ್ರಾಜೆಕ್ಟ್ಸ್ ತಗೊಂತಾನ, ಅಂದ್ರೆ ವಿಡಿಯೋ ಎಡಿಟಿಂಗ್ ಪ್ರಾಜೆಕ್ಟ್ಸ್ ತಗೊಂತಾನ. ಅವನ್ನ ಕಂಪ್ಲೀಟ್ ಆಗಿ ವರ್ಕ್ ಮಾಡಿ ಅದನ್ನ ಕ್ಲೈಂಟ್ ಕೊಡ್ತಾನ, ಅದ್ರ ಬದಲಾಗಿ ಅವಂಗ ರೊಕ್ಕ ಸಿಗ್ತೈತಿ. ಈಗ ಅವಂಗ ಬರೋ ಪ್ರಾಜೆಕ್ಟ್ಸ್ ಯಾವ್ದಾರ ಕಂಪನಿ ಕಡೆಯಿಂದಾರ ಬರ್ಬೋದು ಅಥವಾ ಯಾವ್ದಾರ ಇಂಡಿವಿಜುವಲ್ ವ್ಯಕ್ತಿ ಕಡೆಯಿಂದಾರ ಬರ್ಬೋದು, ಅದು ಮ್ಯಾಟ್ರ್ ಆಗಂಗಿಲ್ಲ. ಅಂಡ್ ಆ ಪ್ರಾಜೆಕ್ಟ್ಸ್ ನ ಅವ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು, ಅದು ಕೂಡ ಮ್ಯಾಟ್ರ್ ಆಗಂಗಿಲ್ಲ. ಈ ಫ್ರೀಲ್ಯಾನ್ಸಿಂಗ್ ಒಳಗ ಅವ ಪ್ರಾಜೆಕ್ಟ್ಸ್ ನ ಹೆಂಗ್ ಕಂಪ್ಲೀಟ್ ಮಾಡ್ತಾನಲ್ಲ ಆ ತರ ಹಣ ಸಂಪಾದನೆ ಮಾಡ್ಬೋದು. ಅವಂಗ ಜಾಸ್ತಿ ಪ್ರಾಜೆಕ್ಟ್ ಸಿಕ್ತಂದ್ರೆ ಜಾಸ್ತಿ ಅರ್ನ್ ಮಾಡ್ಬೋದು, ಕಡಿಮೆ ಪ್ರಾಜೆಕ್ಟ್ ಸಿಕ್ಕರೆ ಕಡಿಮೆ ಅರ್ನ್ ಮಾಡ್ಬೋದು. ಇದ್ರೊಳಗೆ ಯಾವ ದುಡ್ಡಿನ ಲಿಮಿಟ್ ಇರಂಗಿಲ್ಲ. ಸೊ ಅವ ಹೆಂಗ್ ಕೆಲಸ ಮಾಡ್ತಾನ, ಅವ ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾನಲ್ಲ ಅದ್ರ ಮೇಲೆ ದುಡ್ಡು ಸಿಗ್ತೈತಿ. ಈ ಜಾಬ್ ಒಳಗ ಅದರದೇ ಆದ ಅಡ್ವಾಂಟೇಜಸ್ ಅದಾವು, ಫ್ರೀಲ್ಯಾನ್ಸಿಂಗ್ ಒಳಗೆ ಅದರದೇ ಆದ ಡಿಸ್ಅಡ್ವಾಂಟೇಜಸ್ ಅದಾವು. ಅವ್ನು ನಾವು ಆಮೇಲೆ ಮಾತಾಡೋಣ. ಫಸ್ಟ್ ನೀವೇನಾರ ಫ್ರೀಲ್ಯಾನ್ಸರ್ ಆಗ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಈಗ ಅದನ್ನ ಡಿಸ್ಕಸ್ ಮಾಡೋಣ. ಸೊ ನೀವೇನಾರ ಫ್ರೀಲ್ಯಾನ್ಸರ್ ಆಗ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ಆಫ್ಲೈನ್ ಒಳಗೆ ಫೋಕಸ್ ಮಾಡ್ಬೇಕು. ಈಗ ಆಫ್ಲೈನ್ ಒಳಗೆ ಅಂದ್ರೆ ನೀವು ನಿಮ್ ಫ್ರೆಂಡ್ಸ್, ನಿಮ್ ರಿಲೇಟಿವ್ಸ್, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆಲ್ಲರಿಗೂ ಹೇಳ್ರಿ, ಅಂದ್ರೆ ಪ್ರಚಾರ ಮಾಡ್ರಿ, ನಾನು ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತೀನಿ ಏನಾರ. ಈಗ ಎಕ್ಸಾಂಪಲ್ಗೆ ಒಂದು ಸ್ಕಿಲ್ ಯಾವ್ದಪ್ಪ, ವಿಡಿಯೋ ಎಡಿಟಿಂಗ್ ತಗೊಂಡ್ರಿ. ಈಗ ನೀವು ವಿಡಿಯೋ ಎಡಿಟಿಂಗ್ ಒಳಗೆ ಫ್ರೀಲ್ಯಾನ್ಸಿಂಗ್ ಮಾಡಕ್ಕೆ ಡಿಸಿಷನ್ ತಗೊಂಡಿರಿ, ಎಲ್ಲರಿಗೂ ಹೇಳ್ರಿ, ಯಾರ್ದಾರ ಬರ್ತ್ಡೇ ಆಗಿರ್ಬೋದು, ಯಾರ್ದಾರ ವೆಡ್ಡಿಂಗು, ಇವೆಂಟ್, ಪಾರ್ಟಿ ಗೀಟಿ ಏನಾರ ಇದ್ರೆ ನನ್ಗೆ ರೆಫರ್ ಮಾಡಪ್ಪ, ನಾನು ಎಡಿಟಿಂಗ್ ಮಾಡ್ತೀನಿ, ನಾನು ಶೂಟ್ ಮಾಡ್ತೀನಿ. ಈ ತರ ನೀವು ಅವ್ರಿಗೆ ಹೇಳಿದ್ರೆ ಅವರು ನಾಳೆ ಯೋಚನೆ ಮಾಡ್ತಾರೆ, ಏನಾರ ಈ ತರ ಶೂಟ್ ಗೀಟ್ ಬಂತಂದ್ರೆ. ಸೊ ಅಲ್ಲಿ ನಿಮಗೆ ಸಿಗೋ ಚಾನ್ಸಸ್ ಇರ್ತೈತಿ. ಅದೇ ತರ ನೀವು ಈ ಫೋಟೋ ಸ್ಟುಡಿಯೋ ಒಳಗೂ ಹೋಗಿ ಅಪ್ರೋಚ್ ಮಾಡ್ಬೋದು, ನಾನು ಈ ತರ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡತ್ತೀನಿ, ಏನಾರ ವಿಡಿಯೋ ಎಡಿಟಿಂಗ್ ಅಥವಾ ಏನಾರ ವರ್ಕ್ ಇದ್ರೆ ನಮಗೆ ಕೊಡ್ರಿ, ನಾವು ಪಟ್ ಅಂತ ಕಂಪ್ಲೀಟ್ ಮಾಡ್ಕೊಟ್ಟು ಬಿಡ್ತೇವೆ ಅಂತ. ಅದೇ ತರ ಆನ್ಲೈನ್ ಒಳಗೆ ನಿಮ್ಗೆ ಸುಮಾರು ಆಪ್ಷನ್ಸ್ ಅದಾವ. ಆನ್ಲೈನ್ ಒಳಗೆ ಫ್ರೀಲ್ಯಾನ್ಸಿಂಗ್ ಅಂತಾನೆ ಕೆಲವೊಂದು ವೆಬ್ಸೈಟ್ಸ್ ಅದಾವು, ಫೈವರ್, ಅಪ್ವರ್ಕ್, ಫ್ರೀಲ್ಯಾನ್ಸರ್. ಈ ವೆಬ್ಸೈಟ್ಸ್ ಒಳಗೆಲ್ಲ ನೀವು ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಲ್ಲ ಬಹಳ ಕಾಂಪಿಟೇಷನ್ ಐತಿ. ನೀವು ಬಿಗಿನರ್ ಆಗಿ ಅದ್ರೊಳಗೆ ಹೋಗಿ ಫ್ರೀಲ್ಯಾನ್ಸಿಂಗ್ ತಗೊಂತೀವಿ ಅಂದ್ರೆ ನಿಮ್ಗೆ ಸಿಗಂಗಿಲ್ಲ. ಯಾಕಂದ್ರೆ ಇಲ್ಲೇ ಪೋರ್ಟ್ಫೋಲಿಯೋ ಐತಲ್ಲ ಅದು ಬಹಳ ಸ್ಟ್ರಾಂಗ್ ಇರಬೇಕು. ಅಲ್ಲೇ ಯಾರೋ ಒಬ್ರು ಕ್ಲೈಂಟ್ ನಿಮ್ಗೆ ವರ್ಕ್ ಕೊಡ್ಬೇಕಂದ್ರೆ ಮೇನ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋ ನೋಡ್ತಾರೆ. ಅಲ್ಲಿ ಬಿಟ್ರೆ ನಿಮ್ಗೆ ಈ ಕಡೆಗೆ ಯೂಟ್ಯೂಬರ್ಸ್ ಅದಾರ, ಕಾಂಟೆಂಟ್ ಕ್ರಿಯೇಟರ್ಸ್ ಅದಾರ, ಈ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಒಳಗೆಲ್ಲ ಎಷ್ಟೊಂದು ವಿಡಿಯೋಸ್ ಬರತ್ತವು, ಎಷ್ಟೊಂದು ವೆರೈಟಿ ಒಳಗೆ ಎಡಿಟಿಂಗ್ಸ್ ಬರತ್ತವು. ಸೊ ನಿಮಗೂ ಇಲ್ಲೇ ಅಡ್ವಾಂಟೇಜ್ ಐತಿ, ನೀವು ಇಲ್ಲಿ ಅಪ್ರೋಚ್ ಮಾಡ್ಬೋದು. ನಾನು ನಿಮ್ಮ ವಿಡಿಯೋಸ್ ನೋಡಿದೆ, ಅವು ಚಲೋ ಅದಾವು, ಬಟ್ ಇನ್ನೂ ಚಲೋ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಅಪ್ರೋಚ್ ಮಾಡ್ಬೋದು ವಿತ್ ಎಡಿಟಿಂಗ್ ಜೊತೆಗೆ. ಮತ್ತೆ ನೀವು ಹಂಗೆ ಹೇಳಿದ್ರು ಕೊಡಲ್ಲ, ಅವರು ಸ್ವಲ್ಪ ಎಡಿಟಿಂಗ್ ಮಾಡಿ ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕು. ಸೊ ಅಲ್ಲಿ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸ್ ಇರ್ತೈತಿ. ಅಕಸ್ಮಾತ್ ನಿಮಗೆ ಏನಾರ ಅವ್ರ ಕಡೆಯಿಂದ ಏನಾರು ನಿಮಗೆ ವರ್ಕ್ ಸಿಕ್ತಂದ್ರೆ ಅದನ್ನ ಮಾತ್ರ ಬಿಡಕ್ ಹೋಗ್ಬೇಡ್ರಿ, ಆಮೇಲೆ ಅಲ್ಲಿ ಭಾಳ ದುಡ್ಡು ಹೇಳಕ್ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಟೈಮ್ ಒಳಗೆ ನೀವು ಜಾಸ್ತಿ ದುಡ್ಡು ಹೇಳ್ಬಿಟ್ರೆ ಅವ ಕೊಡಂಗೇ ಇಲ್ಲ ನಿಮ್ಗೆ ವರ್ಕ್. ಸೊ ಹಂಗಾಗಿ ಫಸ್ಟು ದುಡ್ಡನ್ನ ಕಡಿಮೆ ಹೇಳ್ರಿ, ಬಟ್ ವರ್ಕ್ನ ಚಂದಾಗಿ ಮಾಡ್ಕೊಡ್ರಿ. ಯಾಕಂದ್ರೆ ಆ ಕ್ಲೈಂಟಿಗೆ ಏನಾರ ವರ್ಕ್ ಇಷ್ಟ ಆತಂದ್ರೆ ಅವ ಇನ್ನೂ 10 ಮಂದಿಗೆ ರೆಫರ್ ಮಾಡ್ತಾನೆ, ಇವ್ನ ಕಡೆಗೆ ಎಡಿಟ್ ಮಾಡಿಸಿದ್ದೆಪ್ಪ, ಭಾರಿ ಮಸ್ತ್ ಎಡಿಟ್ ಮಾಡ ನೋಡು, ನೀನು ಬೇಕಾದ್ರೆ ಅವ್ನು ಕೂಡ ಚಂದ ಮಾಡ್ಕೊಡ್ತಾನಂತ. ಸೊ ಅವಾಗ ಏನು ಮಾಡ್ಬೋದು, ನೀವು ಆ ವರ್ಕಿಗೆ ಏನು ನೀವು ರೊಕ್ಕ ತೊಗೊಂಡಿರ್ತಿರಲ್ಲ ಅದ್ರ 2-3 ಪಟ್ಟು ಹೆಚ್ಚಿಗೆ ರೊಕ್ಕ ನೀವು ತೊಗೋಬೋದು. ನಿಮ್ಮ ಕೆಲಸ ಚಲೋ ಇತ್ತಂದ್ರೆ ವರ್ಕ್ ಎಲ್ಲಿಂದ ಬೇಕಾದ್ರೂ ಬರ್ತೈತಿ. ಯಾಕಂದ್ರೆ ನಾವು ದುಡ್ಡಿಗೋಸ್ಕರ ಏನಾರು ಕೆಲಸ ಮಾಡಕತ್ರ ನಮ್ಮ ಫೋಕಸ್ ವರ್ಕ್ ಮೇಲೆ ಇರಂಗಿಲ್ಲ, ಆ ಕ್ಲೈಂಟ್ ಕೊಡೋ ರೊಕ್ಕದ ಮೇಲೆ ಇರ್ತೈತಿ. ಸೊ ಹಾಗಾಗಿ ನೀವು ಯಾವಾಗಲೂ ಆ ರೊಕ್ಕದ ಮೇಲೆ ಫೋಕಸ್ ಮಾಡಕ್ ಹೋಗ್ಬೇಡ್ರಿ, ನೀವು ಮಾಡೋ ಕೆಲಸದಾಗ ಫೋಕಸ್ ಮಾಡ್ರಿ, ರೊಕ್ಕ ಅಂತ ಆಟೋಮೆಟಿಕ್ ಆಗಿ ಬಂದ ಬರ್ತೈತಿ. ಸೊ ಇವಾಗ ನೆಕ್ಸ್ಟ್ ಪೇಮೆಂಟ್ ತಗೊಳ್ಳೋದು. ಇಲ್ಲಿ ನೀವು 2 ತರ ಪೇಮೆಂಟ್ ನ ರಿಸೀವ್ ಮಾಡ್ಬೋದು. ಫಸ್ಟ್ ಒನ್ ನೀವು ಎಲ್ಲಾ ವರ್ಕ್ ಕಂಪ್ಲೀಟ್ ಮಾಡಿ ಆಮೇಲೆ ಪೇಮೆಂಟ್ ನ ರಿಸೀವ್ ಮಾಡೋದು. ನೆಕ್ಸ್ಟ್ ಒನ್ 50% ಅಡ್ವಾನ್ಸ್ ಇಸ್ಕೊಂಡು ಆಮೇಲೆ ವರ್ಕ್ ಕಂಪ್ಲೀಟ್ ಮಾಡಿ ಇನ್ನು ಬಾಕಿ 50% ಅಮೌಂಟ್ ನ ರಿಸೀವ್ ಮಾಡ್ಬೋದು. ನನ್ನ ಸಜೆಷನ್ ಅಂದ್ರೆ ನಾನು ಸೆಕೆಂಡ್ ಒನ್ ಚೂಸ್ ಮಾಡ್ತೇನೆ. ಬಿಕಾಸ್ ಫಸ್ಟ್ ಒನ್ ಬಹಳ ಫ್ರಾಡ್ ಐತಿ, ಕೆಲಸ ಮಾಡಿಸ್ಕೊಂಡ್ಮೇಲೆ ನಾವು ಹೋಗಿ ಹಲಬೇಕು ಅವ್ರಿಗೆ ದುಡ್ಡು ಕೊಡು ಅಂತ. ಸೊ ಅದಕ್ಕಿಂತ ಬೆಸ್ಟ್ ಸೆಕೆಂಡ್ ಒನ್. ಈ ಸೆಕೆಂಡ್ ಒನ್ ಒಳಗೆ ಏನ್ ಮಾಡ್ತೀರಿ ಅಂದ್ರೆ ಫಸ್ಟ್ 50% ಅಡ್ವಾನ್ಸ್ ನ ಇಸ್ಕೊಂಡು ನೀವು ಎಲ್ಲ ಕಂಪ್ಲೀಟ್ ವರ್ಕ್ ನ ಕಂಪ್ಲೀಟ್ ಮಾಡಿ 720p ಕ್ವಾಲಿಟಿ ಒಳಗೆ ನಿಮ್ದು ಒಂದು ವಾಟರ್ ಮಾರ್ಕ್ ಹಾಕಿ ಕ್ಲೈಂಟ್ಗೆ ಕಳಿಸ್ರಿ. ಅವ್ಗೆ ಏನಾರ ವರ್ಕ್ ಎಲ್ಲ
ಎಲ್ಲ ಓಕೆ ಆಗಿ ಫೈನಲ್ ಆಗಿ ಎಲ್ಲ ಸೆಟ್ ಆತಂದ್ರೆ ಇನ್ನು ಬಾಕಿ 50% ಅಮೌಂಟ್ ಇಸ್ಕೊಂಡು ಆ ಒರಿಜಿನಲ್ ವಿಡಿಯೋನ ಅಂದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರುತ್ತಲ್ಲ ಅದನ್ನ ಅವ್ರಿಗೆ ಸೆಂಡ್ ಮಾಡ್ಬೋದು. ಸೊ ಇದರಿಂದ ನೀವು ಪೇಮೆಂಟ್ ರಿಸೀವ್ ಒಳಗೆ ಯಾವ ಫ್ರಾಡ್ ಆಗಂಗಿಲ್ಲ. ಫ್ಯೂಚರ್ ಒಳಗೆ ಏನಾರ ಆ ಕ್ಲೈಂಟ್ ಮೇಲೆ ನಿಮಗೆ ಟ್ರಸ್ಟ್ ಬಂತಂದ್ರೆ ಆಮೇಲೆ ಇವು 50% ಏನು ಇರಂಗಿಲ್ಲ, ಆರಾಮಾಗಿ ನೀವು ವ್ಯವಹಾರ ಮಾಡ್ಬೋದು ಅವ್ರ ಜೊತೆಗೆ. ಇದನ್ನ ಯಾಕೆ ಹೇಳಕತ್ತಾನೆ ಅಂದ್ರೆ ಈ ಆನ್ಲೈನ್ ಒಳಗೆ ಯಾರು ಹೆಂಗದಾರ ಏನು ಗೊತ್ತಾಗಂಗಿಲ್ಲ. ಈಗ ನಾವು ಫ್ರೀಲಾನ್ಸಿಂಗ್ ಮಾಡ್ಬೇಕಾದ್ರೆ ನಮಗೂ ಫ್ರಾಡ್ ಮಾಡ್ಯಾರ, ದುಡ್ಡು ಕೊಡ್ತೇವೆ ಅಂತ ಹೇಳಿ ಕೆಲಸ ಮಾಡಿಸ್ಕೊಂಡ್ಮೇಲೆ ನಾವು ಮಾತಾಡಿದಷ್ಟು ದುಡ್ಡು ಕೊಡಂಗಿಲ್ಲ, ಇಲ್ಲ ಅಂದ್ರೆ ದುಡ್ಡ ಕೊಡಂಗಿಲ್ಲ, ಈ ತರ ಎಲ್ಲ ಆಗ್ತಿರ್ತಾವ. ಸೊ ಆನ್ಲೈನ್ ಒಳಗೆ ನೀವು ಯಾರನ್ನು ನಂಬಕ್ ಹೋಗ್ಬೇಡ್ರಿ. ಅವರು ಎಷ್ಟರ ಹೆಂಗಾರ ಇರ್ಲಿಪ್ಪ, ಒಟ್ ನೀವು 50% ಅಮೌಂಟ್ ಅಡ್ವಾನ್ಸ್ ಇಸ್ಕೊಳ್ಳೋದು ಕಂಪಲ್ಸರಿ, ಇದು ಮಾತ್ರ ಫಿಕ್ಸ್. ಓಕೆನಾ? ಓಕೆ ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ ಜಾಬ್ ಅಂಡ್ ಫ್ರೀಲಾನ್ಸಿಂಗ್ ಇರೋ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ. ಈ ಜಾಬ್ ಒಳಗಿರೋ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ನೀವು ಏನೇ ಕೆಲಸ ಮಾಡ್ಬೇಕಂದ್ರೆ ಕಂಪ್ನಿಗೆ ಹೋಗಿ 9 to 6 ಜಾಬ್ ಮಾಡಲೇಬೇಕು. ಆ್ಯಂಡ್ ನಿಮ್ಗೆ ಏನಾರ ಲೀವ್ ಬೇಕಂದ್ರೆ ನೀವು ಅಲ್ಲೇ ಟೀಮ್ ಲೀಡರ್ ಅಥವಾ ನಿಮ್ಮ ಬಾಸ್ ಇರ್ತಾನಲ್ಲ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಲೀವ್ ತಗೋಬೇಕು. ಕೆಲವೊಂದು ಜಾಬ್ ಒಳಗೆ ಟಾರ್ಗೆಟ್ ಕೂಡ ಇರ್ತೈತಿ, ಇಷ್ಟು ದಿನದಾಗ ಆ ಕೆಲಸ ನೀವು ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಆ ವರ್ಕ್ನ ಕಂಪ್ಲೀಟ್ ಮಾಡ್ಬೇಕು ಅಂತ. ಆದರೆ ಈ ಫ್ರೀಲಾನ್ಸಿಂಗ್ ಒಳಗೆ ಹಂಗಿರಂಗಿಲ್ಲ. ನಿಮಗೆ ಸಿಗೋ ಪ್ರಾಜೆಕ್ಟ್ಸ್ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು. ನೀವು ಟ್ರಾವೆಲ್ ಮಾಡ್ತಾನಾರ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ನಿಮ್ಮ ಎಲ್ಲರ ಟ್ರಿಪ್ ಹೋಗಿರ್ತೀರಲ್ಲ ಅಲ್ಲಿಂದ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಯಾರು ಕೇಳಂಗಿಲ್ಲ ನೀವು ಇಲ್ಲಿಂದನೇ ವರ್ಕ್ ಮಾಡು, ನೀ ಅಲ್ಲಿಂದನೇ ವರ್ಕ್ ಮಾಡು ಅಂತ. ಸೊ ಇಲ್ಲಿ ನಿಮಗೆ ಫ್ರೀಡಮ್ ಇರ್ತೈತಿ. ಇಲ್ಲೊಂಥರ ಎಲ್ಲಾನು ನೀವೇ ಡಿಸಿಷನ್ ತಗೋಬಹುದು. ಇಲ್ಲೇ ನಿಮಗೆ ನೀವೇ ಬಾಸ್ ಅನ್ಕರಿ. ಜವಾಬ್ದಾರಿನ ಹಂಗ ಇರ್ತಾವ. ಬಾಸ್ ಅಂದ್ರೆ ಆರಾಮಾಗಿರ್ಬೋದು ಅಂತ ಏನಿಲ್ಲ. ಜಾಬ್ ಒಳಗಿರೋ ಅಡ್ವಾಂಟೇಜಸ್ ಅಂದ್ರೆ ನಿಮ್ಗೆ ಇಲ್ಲೇ ಫಿಕ್ಸ್ ಸ್ಯಾಲ್ರಿ ಇರ್ತೈತಿ. ನಿಮ್ಮ ಕಂಪ್ನಿ ಒಳಗೆ ವರ್ಕ್ ಇರ್ಲಿ ಅಥವಾ ಇಲ್ಲದೆ ಇರಲಿ, ಅಂಡ್ ನಿಮ್ಗೆ ಏನಾರ ಎಮರ್ಜೆನ್ಸಿ ಲೀವ್ ತಗೊಂಡ್ರು ಕೂಡ ನಿಮ್ಮ ಸ್ಯಾಲ್ರಿ ಬರಂಗ್ ಬರ್ತಾ ಇರ್ತೈತಿ. ಸೊ ನಿಮ್ಗೆ ಇಲ್ಲೇ ಫಿಕ್ಸ್ ಸ್ಯಾಲ್ರಿ ಇರೋದ್ರಿಂದ ನೀವು ಆರಾಮಾಗಿ ಪ್ಲಾನ್ ಮಾಡ್ಬೋದು. ನಿಮ್ದು ಏನಾರ EMI ಇರ್ತಾವ ಅಥವಾ ಏನಾರ ಕಮಿಟ್ಮೆಂಟ್ಸ್ ಇರ್ತಾವ ಅಥವಾ ಫ್ಯಾಮಿಲಿ ಒಳಗೆ ಏನಾದ್ರು ಸಡನ್ ಆಗಿ ದುಡ್ಡು ಬೇಕಾತು, ಅವೆಲ್ಲ ನೀವು ಆರಾಮ್ಸೆ ಪ್ಲಾನ್ ಮಾಡ್ಕೋಬಹುದು. ಬಟ್ ಈ ಫ್ರೀಲಾನ್ಸಿಂಗ್ ಒಳಗೆ ನಿಮ್ಗೆ ಫಿಕ್ಸ್ ಸ್ಯಾಲ್ರಿ ಇರಂಗಿಲ್ಲ. ನಿಮ್ಗೆ ಇಲ್ಲಿ ವರ್ಕ್ ಸಿಕ್ಕರೆ ಅಷ್ಟೋ ರೊಕ್ಕ. ಈ ಮಂತ್ ಒಂದು 50,000 ರೂಪಾಯಿ ಫ್ರೀಲಾನ್ಸಿಂಗ್ ಒಳಗೆ ದುಡಿದ್ರಿ, ನೆಕ್ಸ್ಟ್ ಬರೀ 2-3 ತಿಂಗಳೂ ಅಷ್ಟೇ ದುಡಿತೀರನೋ ಯಾವ ಚಾನ್ಸ್ ಇಲ್ಲ, ಅಥವಾ 1 ರೂಪಾಯಿನೂ ದುಡಿದೇನೋ ಇರ್ಬೋದು. ಸೊ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಕತಿ. ನಿಮ್ದು ಅದು EMI ಹೇಳಿದ್ನಲ್ಲ, EMI ಕಟ್ಟಕ್ಕೆ ಪ್ರಾಬ್ಲಮ್ ಆಕತಿ, ಮನ್ಯಾಗ ಸಡನ್ ಆಗಿ ರೊಕ್ಕ ಬೇಕಂದ್ರೆ ಪ್ರಾಬ್ಲಮ್ ಆಕತಿ, ಏನಾರ ಕಮಿಟ್ಮೆಂಟ್ಸ್ ಇರ್ತಾವ ಅದಕ್ಕೂ ಪ್ರಾಬ್ಲಮ್ ಆಕತಿ. ಸೊ ಇಲ್ಲಿ ನಿಮಗೆ ಫಿಕ್ಸ್ ಅಮೌಂಟ್ ಇರೋದಿಲ್ಲಲ್ಲ, ಹಂಗಾಗಿ. ಸೊ ಫ್ರೀಲಾನ್ಸಿಂಗ್ ಅಂದ್ರೆ ಬರೀ ಲಕ್ಷ ಅಷ್ಟೇ ದುಡಿಬೋದು ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಅದ್ರೊಳಗೂ ಭಾಳ ರಿಸ್ಕ್ ಐತಿ. ಇಂಥವೆಲ್ಲ ಯಾರು ಹೇಳಂಗಿಲ್ಲ ನಿಮ್ಗೆ. ಬರೀ ಫ್ರೀಲಾನ್ಸಿಂಗ್ ಮಾಡಪ್ಪ ಅಷ್ಟು ದುಡಿತಿ ಎಷ್ಟು ದುಡಿತಿ ಅಂತ ಹೇಳ್ತಾರಷ್ಟೇ. ಸೊ ಇದನ್ನೆಲ್ಲ ತಲೆ ಇಟ್ಕರಿ. ಇವ್ರ ಮಾತು ಅವ್ರ ಮಾತು ಕೇಳಿ ಎಲ್ಲ ಡಿಸಿಷನ್ ತಗೊಳಕ್ ಹೋಗ್ಬೇಡ್ರಿ. ಈ ತರ ಎಲ್ಲ ಸಮಸ್ಯೆ ಇರ್ತಾವೆ. ಸೊ ಈ ಫ್ರೀಲಾನ್ಸಿಂಗ್ ಒಳಗೆ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋ ಒಳಗೆ ನಿಮ್ಗೆ ಹೇಳೇನಿ. ಸೊ ನೆಕ್ಸ್ಟ್ ಇವಾಗ ನಿಮ್ಗೆ ಏನಾರ ಗ್ರಾಫಿಕ್ ಡಿಸೈನರ್ ಆಗ್ಬೇಕಂದ್ರೆ ಈ ವಿಡಿಯೋ ನೋಡ್ರಿ. ನಿಮಗೆ ಏನಾರ ವಿಡಿಯೋ ಎಡಿಟರ್ ಆಗ್ಬೇಕಂತ ಆಸೆ ಐತಂದ್ರೆ ಈ ವಿಡಿಯೋ ನೋಡ್ರಿ. ಟೋಟಲಿ 2 ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೋ ಅಂತ ಅನ್ಕೊಂಡಿನಿ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.